ನೀವು ಕೂಡ ಬೆಳ್ಳಗಾಗಬೇಕಂತ ಸ್ಕಿನ್ ಲೈಟ್, ಸ್ಕಿನ್ ಶೈನ್, ಪೆಂಡಮ್ ಪ್ಲಸ್ ತರಹ ಕ್ರೀಮ್ಸ್ನ ಯೂಸ್ ಮಾಡ್ತಿದ್ದೀರಾ? ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಲ್ರೆಡಿ ನೀವು ಟೈಟಲ್ ಆ್ಯಂಡ್ ಥಂಬ್ನೇಲ್ ನೋಡಿ ತಿಳ್ಕೊಂಡಿರ್ತೀರಾ. ಈ ವಿಡಿಯೋ ಬಂದುಬಿಟ್ಟು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಸೊ ತುಂಬ ಜನ ಬೆಳ್ಳಗಾಗೋದಕ್ಕೋಸ್ಕರ ಸ್ಕಿನ್ ಲೈಟ್, ಸ್ಕಿನ್ ಶೈನ್, ಪೆಂಡಮ್ ಪ್ಲಸ್ ಈ ತರಹ ಸ್ಟೆರಾಯ್ಡ್ಸ್ ಇರುವಂತಹ ಕ್ರೀಮ್ಸನ್ನು ಯೂಸ್ ಮಾಡ್ತಿರ್ತಾರೆ. ಅವರಿಗೆ ಸ್ಟಾರ್ಟಿಂಗಲ್ಲಿ ಒಂದು 2 to 3 ಮಂತ್ಸ್ ತನಕ ಯೂಸ್ ಮಾಡುವಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಸ್ಕಿನ್ ಟೋನ್ ಬಂದುಬಿಟ್ಟು 1-2 ಶೇಡ್ ಸ್ಕಿನ್ ಟೋನ್ ಇಂಪ್ರೂವ್ ಆಗುತ್ತೆ. ಸ್ಕಿನ್ನು ತುಂಬ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಕ್ಲಿಯರ್ ಆಗುತ್ತೆ. ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಮಾರ್ಕ್ಸ್ ಕಡಿಮೆ ಆಗುತ್ತೆ. ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ. ತುಂಬ ಬೆಳ್ಳಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೂಡ ಕೊಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಸೊ ಅವ್ರಿಗೆ ಆಸೆ ಆಗುತ್ತೆ, ಇನ್ನೂ ಅವರು ಲಾಂಗ್ ಟರ್ಮ್ ತನಕ ಆ ಕ್ರೀಮ್ಸ್ನ ಯೂಸ್ ಮಾಡ್ತಾರೆ. ಸೊ ಒಂದು ಟೈಮಲ್ಲಿ ಅವರು ಆ ಕ್ರೀಮ್ನ ಯೂಸ್ ಮಾಡೋದನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಆ ಕ್ರೀಮ್ನ ಸ್ಟಾಪ್ ಮಾಡ್ತಾರೆ. ಆ ಕ್ರೀಮ್ನ ಸ್ಟಾಪ್ ಮಾಡಿದ ಮೇಲೆ ಏನಾರ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಲ್ವಾ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೆ 6 months to 1 year ತನಕ ಬೇಕಾಗುತ್ತೆ. ಇವಾಗ ನಾನು ಒಂದು 4 ಕ್ರೀಮ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಸ್ಟೆರಾಯ್ಡ್ಸ್ ಇರುವಂತಹ ಕ್ರೀಮ್, ಇನ್ನು ತುಂಬ ಕ್ರೀಮ್ಸ್ ಇದೆ, ಅದರದ್ದು ನೇಮ್ ಎಲ್ಲ ಬೇರೆ ಬೇರೆ ಇರುತ್ತೆ. ಬಟ್ ಆ ಕ್ರೀಮ್ ಒಳಗಡೆ ಇರುವ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಸೇಮ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಆಯಿತಾ. ಫಾರ್ ಎಕ್ಸಾಂಪಲ್ ಇವಾಗ ಸ್ಕಿನ್ ಲೈಟ್, ಸ್ಕಿನ್ ಶೈನ್, ಪೆಂಡಮ್ ಪ್ಲಸ್, ಬೆಟ್ನೋವಿಟ್, ಈ 4 ಕ್ರೀಮ್ ಇದೆ ಅಲ್ಲ, ತುಂಬ ಫೇಮಸ್ ಕ್ರೀಮ್. ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಈ ಕ್ರೀಮ್ಸನ್ನು. ತುಂಬ ಜನ ಮೆಡಿಕಲಲ್ಲಿ ಇದನ್ನು ತೊಗೊಂಡು ಹೋಗಿ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ಆ ಕ್ರೀಮಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆ ಅಂತಲೂ ಕೂಡ ಗೊತ್ತಿಲ್ಲ. ಅವ್ರದ್ದು ಫ್ರೆಂಡ್ಸ್ ಇರ್ಬೋದು ಅಥವಾ ರಿಲೇಟಿವ್ಸ್ ಇರ್ಬೋದು, ಯಾರಾದರೂ ಅವ್ರು ಯೂಸ್ ಮಾಡ್ತಾ ಇರೋರು ಇವ್ರಿಗೆ ಸಜೆಸ್ಟ್ ಮಾಡ್ತಾರೆ, ಈ ಕ್ರೀಮ್ನ ಯೂಸ್ ಮಾಡು, ನೀನು ಬೆಳ್ಳಗಾಗ್ತೀಯಾ, ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಅಂತೆಲ್ಲ ಹೇಳಿ ಸಜೆಸ್ಟ್ ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಮೆಡಿಕಲಿಗೆ ಹೋಗಿ ಆ ಕ್ರೀಮನ್ನು ತೊಗೊಂಡು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಆ ಕ್ರೀಮ್ದೆಲ್ಲ ಪ್ರೈಸ್ ಬಂದುಬಿಟ್ಟು ಅಂಡರ್ 200 rupees ಒಳಗಡೆ ಇರುತ್ತೆ. ಕೆಲವೊಂದು ಕ್ರೀಮ್ ಬಂದುಬಿಟ್ಟು ನಿಮಗೆ 50 rupees ಒಳಗಡೆ ಕೂಡ ಸಿಗುತ್ತೆ. ಈ ಬೆಟ್ನೋವಿಟ್ ಕ್ರೀಮೆಲ್ಲ ಇದೆ ಅಲ್ಲ, ಅದು ನಿಮಗೆ 50 rupees 60 rupees ಹಾಗೆ ಸಿಗುತ್ತೆ. ಸೊ ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ನೀವು ಬೆಳ್ಳಿಗೆ ಕೂಡ ಆಗ್ತೀರಾ. ಹಾಗಾಗಿ ತುಂಬ ಜನ ಈ ಕ್ರೀಮನ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಸಲ ನೀವು ಆ ಕ್ರೀಮನ್ನು ಯೂಸ್ ಮಾಡೋದಕ್ಕೆ ಸ್ಟಾಪ್ ಮಾಡಿದ ಮೇಲೆ ನಿಮಗೆ ಎಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ, ನಿಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಿಮ್ಮ ಸ್ಕಿನ್ ತುಂಬ ರೆಡ್ನೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ರೆಡ್ ಆಗುತ್ತೆ ನಿಮ್ಮ ಸ್ಕಿನ್ ಬಂದುಬಿಟ್ಟು. ನೆಕ್ಸ್ಟ್ ನಿಮಗೆ ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಫೇಸಲ್ಲಿ ತುಂಬ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಸ್ಕಿನ್ ಮೊದಲು ಎಷ್ಟು ನೀವು ಬೆಳ್ಳಗಿರ್ತೀರಾ ಅಥವಾ ನಿಮ್ಮ ಸ್ಕಿನ್ ಟೋನ್ ಹೇಗಿರುತ್ತೆ ಅಲ್ವಾ, ಅದಕ್ಕಿಂತಲೂ ನಿಮ್ಮ ಸ್ಕಿನ್ ಬಂದುಬಿಟ್ಟು ಬ್ಲ್ಯಾಕ್ ಆಗುತ್ತೆ. ತುಂಬ ವರ್ಸ್ಟ್ ಆಗುತ್ತೆ ನಿಮ್ಮ ಸ್ಕಿನ್. ನಿಮಗೆ ಏನು ಮಾಡಬೇಕಂತಲೇ ಗೊತ್ತಾಗಲ್ಲ. ಇನ್ನು ಕೆಲವರಿಗೆ ತುಂಬ ಪಿಂಪಲ್ಸ್ ಆಗುತ್ತೆ, ಫೇಸ್ ಫುಲ್ ಪಿಂಪಲ್ಸ್ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹೇಗೆ ಅಂದರೆ, ಕೆಲವೊಬ್ಬರು 1 year ತನಕ ಯೂಸ್ ಮಾಡ್ತಾರೆ, ಇನ್ನು ಕೆಲವರು 2 years ತನಕ ಯೂಸ್ ಮಾಡ್ತಾರೆ, ಇನ್ನು ಕೆಲವರು 5 years 10 years ತನಕ ಯೂಸ್ ಮಾಡ್ತಾರೆ. ಸೊ ಯಾರು ಲಾಂಗ್ ಟರ್ಮ್ ತನಕ ಯೂಸ್ ಮಾಡಿರ್ತಾರೆ ಅವ್ರಿಗೆ ಇನ್ನೂ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ತುಂಬ ಜನ ನನಗೆ ಕಾಮೆಂಟ್ಸ್ ಕೂಡ ಮಾಡಿ ಕೇಳ್ತಾ ಇದ್ರು, ನಾವು ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ವಿ, ಸ್ಕಿನ್ ಲೈಟ್, ಸ್ಕಿನ್ ಶೈನ್ಸ್ ಕ್ರೀಮ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ, ಇವಾಗ ಸ್ಟಾಪ್ ಮಾಡಿದ್ಮೇಲೆ ನನಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಪ್ಲೀಸ್ ಏನಾದರೂ ಸಜೆಷನ್ ಕೊಡಿ ಅಂತ ಹೇಳಿ ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾ ಇದ್ರಿ. ಇವತ್ತು ನಾನು ನಿಮಗೆ ಆ ಕ್ರೀಮನ್ನು ಸ್ಟಾಪ್ ಮಾಡಿದ್ಮೇಲೆ ನಿಮ್ಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತಲ್ಲ, ಸ್ಕಿನ್ ಬರ್ನಿಂಗ್, ಸ್ಕಿನ್ ಇಚ್ಚಿಂಗ್ ಅಥವಾ ಸ್ಕಿನ್ ತುಂಬಾ ಡಾರ್ಕ್ ಆಗೋದು, ಸೊ ಈ ಥರ ಏನು ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅಲ್ವಾ. ಸೊ ಅದಕ್ಕೆ ನನಗೆ ಗೊತ್ತಿರೋವಷ್ಟು ನಾನು ನಿಮಗೆ ಸೊಲ್ಯೂಷನ್ಸ್ನ ಕೊಡ್ತೀನಿ. ಸೊ ನೀವು ಅದನ್ನು ಟ್ರೈ ಮಾಡ್ಬೋದು. ಅದು ನಿಮಗೆ ವರ್ಕ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ನೀವು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವರ ಸಜೆಷನ್ ತೊಗೊಂಡು ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ನ ತೊಗೊಳ್ಳಿ. ನಿಮ್ಮ ಸ್ಕಿನ್ ಇಂಪ್ರೂವ್ ಆಗುತ್ತೆ, ಚೆನ್ನಾಗಾಗುತ್ತೆ, ಮೊದಲಿನ ಥರ ನಿಮ್ಮ ಸ್ಕಿನ್ನ ನೀವು ಮಾಡ್ಕೋಬೋದು. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆಯಿತಾ. ಸೊ ಇವಾಗ ನಾನು ನಿಮಗೆ ಕೆಲವೊಂದು ಸೊಲ್ಯೂಷನ್ಸ್ನ ಕೊಡ್ತೀನಿ. ಯಾರೆಲ್ಲ ಸೈಡ್ ಎಫೆಕ್ಟ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ ಇವಾಗ, ಸೊ ಅಂಥವ್ರಿಗೆ ನನಗೆ ಗೊತ್ತಿರೋವಷ್ಟು ನಿಮಗೆ ಸಜೆಷನ್ನ ಕೊಡ್ತೀನಿ. ಯಾಕಂದರೆ ನನ್ನ ಫ್ರೆಂಡ್ಸು ಆಮೇಲೆ ನನ್ನ ರಿಲೇಟಿವ್ಸಲ್ಲೂ ಕೂಡ ತುಂಬ ಜನ ಈ ಥರ ಕ್ರೀಮ್ಸ್ನ ಯೂಸ್ ಮಾಡ್ತಾಯಿದ್ರು ಸ್ಕಿನ್ ವೈಟ್ನಿಂಗ್ಗೋಸ್ಕರ. ಅದಾದಮೇಲೆ ಸ್ಟಾಪ್ ಮಾಡಿದ್ಮೇಲೆ ಪಾಪ ಅವರಿಗೂ ಕೂಡ ತುಂಬಾ ಎಲ್ಲ ಸೈಡ್ ಎಫೆಕ್ಟ್ಸ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ, ಆಯಿತಾ. ಹಾಗಾಗಿ ನಾನು ನೋಡಿನೂ ಗೊತ್ತಿದೆ. ಆ್ಯಂಡ್ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಸೊಲ್ಯೂಷನ್ಸ್ ಕೂಡ ಗೊತ್ತಿದೆ. ಹಾಗಾಗಿ ನಂಗೆ ಗೊತ್ತಿರೋವಷ್ಟು ನಾನು ನಿಮಗೆ ಶೇರ್ ಮಾಡ್ತೀನಿ, ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಸೊ ಫಸ್ಟ್, ನೀವು ಇವಾಗ ಸ್ಟೆರಾಯ್ಡ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದರೆ, ಇವಾಗ ಪ್ರೆಸೆಂಟಾಗಿ ನೀವು ಯೂಸ್ ಮಾಡ್ತಾ ಇದ್ದರೆ ಸಡನ್ನಾಗಿ ನೀವು ಆ ಕ್ರೀಮ್ನ ಸ್ಟಾಪ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನವಾಗಿ ನೀವು ಆ ಕ್ರೀಮನ್ನು ಸ್ಟಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಇವಾಗ ನೀವು ಡೈಲಿ ನೈಟ್ ಯೂಸ್ ಮಾಡ್ತಾ ಇರ್ತೀರ ಆ ಕ್ರೀಮನ್ನು ಅಲ್ವಾ. ಸೊ ಇವಾಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಡೈಲಿ ಯೂಸ್ ಮಾಡಬಾರ್ದು, ವಾರದಲ್ಲಿ 2-3 ಸಲ ಯೂಸ್ ಮಾಡಬೇಕು. ಏನು ಮಾಡಿ ಅಂದರೆ, ವಾರದಲ್ಲಿ 2-3 ಸಲ 1 month ತನಕ ನೀವು ಹೀಗೆ ಯೂಸ್ ಮಾಡಿ. 2-3 ಸಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮಂತಲ್ಲಿ ವಾರದಲ್ಲಿ 1 ಸಲ ಯೂಸ್ ಮಾಡಿ.
ಆಮೇಲೆ ಅದರ ನೆಕ್ಸ್ಟ್ ಮಂತಲ್ಲಿ ನೀವು ಕಂಪ್ಲೀಟಾಗಿ ಈ ಕ್ರೀಮ್ನ ಸ್ಟಾಪ್ ಮಾಡಿ. ಹೀಗೆ ಮಾಡ್ತಾ ಹೋದರೆ ನೀವು, ಯಾಕಂದರೆ ನೀವು ತುಂಬ ಟೈಮಿಂದ ಆ ಕ್ರೀಮ್ನ ನಿಮ್ಮ ಫೇಸಲ್ಲಿ ಅಪ್ಲೈ ಮಾಡ್ತಾ ಇರ್ತೀರಲ್ವಾ, ಸಡನ್ನಾಗಿ ನೀವು ಆ ಕ್ರೀಮನ್ನು ಸ್ಟಾಪ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ಲೋ ಆಗಿ ಆ ಕ್ರೀಮನ್ನು ಸ್ಟಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ಕೆಲವರು ಯೂಸ್ ಮಾಡೋದನ್ನು ಬಿಟ್ಟು ತುಂಬ ಟೈಮ್ ಆಗಿರುತ್ತೆ, 1 ಇಯರ್ ತನಕ ಆಗಿರುತ್ತೆ, ಇನ್ನೂ ಅವ್ರಿಗೆ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗಿರೋದಿಲ್ಲ. ಸೊ ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ, ನಾನು ಇವಾಗ ಏನು ಹೇಳ್ತೀನಲ್ವ ಅದನ್ನು ಫಾಲೋ ಮಾಡಿ ಆಯಿತಾ. ಯಾರು ಆ ಕ್ರೀಮನ್ನು ಆಲ್ರೆಡಿ ಸ್ಟಾಪ್ ಮಾಡಿರ್ತೀರಾ ಆ್ಯಂಡ್ ಯಾರು ಇವಾಗ ಯೂಸ್ ಮಾಡ್ತಿದ್ದೀರಾ ಅಂಥವರು ನೀವು ಈ ಕ್ರೀಮನ್ನು ಸ್ಟಾಪ್ ಆಗಿ, ಅಂದರೆ ಸ್ಲೋ ಆಗಿ ಸ್ಟಾಪ್ ಮಾಡಿದ ಮೇಲೆ, ಅಂದರೆ ಸ್ಲೋ ಆಗಿ ವಾರದಲ್ಲಿ 2 ರಿಂದ 3 ಸಲ ಯೂಸ್ ಮಾಡಿ, ನೆಕ್ಸ್ಟ್ ಮಂತಲ್ಲಿ ವಾರದಲ್ಲಿ 1 ಸಲ ಯೂಸ್ ಮಾಡಿ, ಅದರ ನೆಕ್ಸ್ಟ್ ಮಂತಲ್ಲಿ ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀರಲ್ಲ, ಸೊ ಆವಾಗ ನೀವು ಈ ಒಂದು ನಾನೇನು ಹೇಳ್ತೀನಿ ಸೊಲ್ಯೂಷನ್ ಅದನ್ನು ನೀವು ಫಾಲೋ ಮಾಡ್ಬೋದು. ಸ್ಟಾರ್ಟಿಂಗ್ ಬಂದುಬಿಟ್ಟು ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರಲ್ವ, ಮಾರ್ನಿಂಗ್ ಆ್ಯಂಡ್ ನೈಟ್ ಫೇಸ್ ವಾಶ್ ಮಾಡೋದಕ್ಕೆ ನೀವು ಫೇಸ್ ವಾಶ್ ಯೂಸ್ ಮಾಡ್ತೀರಲ್ವ, ಸೊ ನೀವು ಜೆಂಟಲ್ ಆಗಿರುವಂತಹ ಫೇಸ್ ವಾಶ್ನ ಚೂಸ್ ಮಾಡಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಸೆಟಾಫಿಲ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಯೂಸ್ ಮಾಡ್ಬೋದು, ಸಿಂಪಲ್ ರಿಫ್ರೆಶಿಂಗ್ ಫೇಸ್ ವಾಶ್ ಯೂಸ್ ಮಾಡ್ಬೋದು. ಸೊ ಇದೆರಡು ಫೇಸ್ ವಾಶ್ ಬಂದುಬಿಟ್ಟು ತುಂಬ ಜೆಂಟಲ್ ಆಗಿರುತ್ತೆ ನಮ್ಮ ಸ್ಕಿನ್ಗೆ. ಕೆಲವೊಂದು ಫೇಸ್ ವಾಶ್ ಎಲ್ಲ ತುಂಬಾ ಹಾರ್ಶ್ ಆಗಿರುತ್ತೆ ನಮ್ಮ ಸ್ಕಿನ್ಗೆ. ಸೊ ಇದೆರಡು ಫೇಸ್ ವಾಶ್ ಬಂದುಬಿಟ್ಟು ತುಂಬಾ ಜೆಂಟಲ್ ಆಗಿರುತ್ತೆ. ನಾನು ನಾನು ಏನು ಪ್ರಾಡಕ್ಟನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಲ್ಲ ಅದೆಲ್ಲದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ನೀವು ಅಲ್ಲಿಂದ ಆ ಒಂದು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. ಸೊ ನೀವು ಜೆಂಟಲ್ ಆಗಿರುವಂತಹ ಫೇಸ್ ವಾಶನ್ನು ಯೂಸ್ ಮಾಡಿ. ಮಾರ್ನಿಂಗ್ ಟೈಮಲ್ಲಿ ಫೇಸ್ ವಾಶ್ ಆದಮೇಲೆ ನೀವು ಫಸ್ಟ್ ಬಂದುಬಿಟ್ಟು ನಿಯಾಸಿನಮೈಡ್ ಸಿರಮ್ ಇದನ್ನು ಯೂಸ್ ಮಾಡಿ. ನಿಯಾಸಿನಮೈಡ್ ಬಂದುಬಿಟ್ಟು ನಮ್ಮ ಸ್ಕಿನ್ ರೆಡ್ನೆಸ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನಲ್ಲಿ ಇಚ್ಚಿನೆಸ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡೋದಕ್ಕೆ ನಿಯಾಸಿನಮೈಡ್ ಸಿರಮ್ ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಒಂದು 5% ಕಾನ್ಸಂಟ್ರೇಟ್ ಇರುವಂತಹ ನಿಯಾಸಿನಮೈಡ್ ಸಿರಮನ್ನು ಯೂಸ್ ಮಾಡಿ. ಸಿರಮ್ ಯೂಸ್ ಮಾಡಿದ ಆದಮೇಲೆ ನೆಕ್ಸ್ಟ್ ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ. ಮಾಯ್ಶ್ಚರೈಸರ್ ಕೂಡ ಅಷ್ಟೇ ತುಂಬ ಒಳ್ಳೆ ಚೆನ್ನಾಗಿರೋ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ, ಅಂದರೆ ಬ್ಯಾರಿಯರ್ ರಿಪೇರ್ ಮಾಯ್ಶ್ಚರೈಸರ್, ಈ ಸೆರಾಮೈಡ್ಸ್ ಇರುವಂತಹ ಮಾಯ್ಶ್ಚರೈಸರ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ನಾನು ಪ್ರಾಡಕ್ಟ್ಸನ್ನು ಟ್ಯಾಗ್ ಮಾಡಿರ್ತೀನಿ, ಸೊ ನೀವು ಅಲ್ಲಿಂದ ಆ ಮಾಯ್ಶ್ಚರೈಸರ್ನ ಪರ್ಚೇಸ್ ಮಾಡ್ಬೋದು. ಬೇಕು ಅಂತ ಅಂದರೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಅದಾದಮೇಲೆ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗುತ್ತೆ. ಮಿನಿಮಮ್ SPF 50 PA++ ಇರುವಂತಹ ಸನ್ಸ್ಕ್ರೀನ್ನ ನೀವು ಯೂಸ್ ಮಾಡಬೇಕಾಗುತ್ತೆ ಮಾರ್ನಿಂಗ್ ಟೈಮಲ್ಲಿ. ಆ್ಯಂಡ್ ನೀವು ತುಂಬ ಬಿಸಿಲಲ್ಲಿ ಇರ್ತೀರಾ, ಹೊರಗಡೆ ಇರ್ತೀರಾ ಅಂತ ಹೇಳಿದರೆ ನೀವು ಒಂದು 4 to 5 hours ಆದಮೇಲೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸನ್ಸ್ಕ್ರೀನನ್ನು. ಇಂಡೋರಲ್ಲ ಇರ್ತೀರಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ನೈಟ್ ಬಂದುಬಿಟ್ಟು ನೀವು ಫೇಸ್ ವಾಶ್ ಮಾಡಿದ ಆದಮೇಲೆ ನೀವು ಏನು ಯೂಸ್ ಮಾಡೋದು ಬೇಡ, ಜಸ್ಟ್ ನೀವು ಏನು ಮಾಯ್ಶ್ಚರೈಸರ್ ಯೂಸ್ ಮಾಡಿರ್ತೀರಲ್ವ ಮಾರ್ನಿಂಗ್ ಟೈಮಲ್ಲಿ, ಆ ಮಾಯ್ಶ್ಚರೈಸರ್ನ ನೀವು ಚೆನ್ನಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಮಲ್ಕೊಳ್ಳಿ. ಸೊ ಈ ಥರ ನೀವು 1 month ತನಕ ಮಾಡಿ. ಆವಾಗ ನಿಮಗೆ ಸ್ವಲ್ಪ ನಿಮ್ಮ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗ್ತಾ ಬರುತ್ತೆ, ನಿಮ್ಮ ಸ್ಕಿನ್ ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಮಾಡ್ತಾ ಬಂದರೆ ಇನ್ನು ಕೆಲವರು ಬಂದುಬಿಟ್ಟು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಅಂದರೆ ನೀವು ವಾರದಲ್ಲಿ ಒಂದು 2 ರಿಂದ 3 ಸಲ ನೈಟ್ ಟೈಮಲ್ಲಿ ಮಾಯ್ಶ್ಚರೈಸರ್ ಬದಲಿಗೆ ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು. ಅಲೋವೆರಾ ಜೆಲ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಆ್ಯಂಡ್ ಇನ್ನೂ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಓಕೆನಾ. ಸೊ ಹೀಗೆ ನೀವು ಮಾಡ್ಬೋದು. ಈ ಥರ ನೀವು 1 ರಿಂದ 2 ತಿಂಗಳು ಮಾಡಿ ನೋಡಿ. ಇದರಿಂದ ನಿಮಗೆ ನಿಮ್ಮ ಸೈಡ್ ಎಫೆಕ್ಟ್ಸ್ ಕಡಿಮೆ ಆಗ್ತಾ ಬಂತು ಅಂತ ಹೇಳಿದರೆ ನೀವು ಇದನ್ನು ಕಂಟಿನ್ಯೂ ಮಾಡ್ಬೋದು, ಈ ರುಟೀನನ್ನು. ಓಕೆನಾ. ಇಲ್ಲ ನಿಮಗೆ ಏನು ರಿಸಲ್ಟ್ ಗೊತ್ತಾಗ್ತಾ ಇಲ್ಲ, ತುಂಬಾ ಸೈಡ್ ಎಫೆಕ್ಟ್ ಜಾಸ್ತಿ ಆಗ್ತಾ ಇದೆ, ಕಡಿಮೆನೇ ಆಗ್ತಾ ಇಲ್ಲ ಅಂತಂದರೆ ನೀವು ಆ ಟೈಮಲ್ಲಿ ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವಾಯ್ಡ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಯಾರು 1 year ತನಕ ಯೂಸ್ ಮಾಡಿ, 1 year 2 year ಯೂಸ್ ಮಾಡಿ ಸ್ಟಾಪ್ ಮಾಡಿರ್ತಾರೆ, ಸೊ ಅಂಥವ್ರಿಗೆ ನಾನು ಇವಾಗ ಹೇಳಿರುವಂತಹ ಸೊಲ್ಯೂಷನ್ ವರ್ಕ್ ಆಗುತ್ತೆ. ಯಾರೆಲ್ಲ 5 years 10 years ತನಕ ಯೂಸ್ ಮಾಡಿ ಸ್ಟಾಪ್ ಮಾಡಿರ್ತೀರಾ, ಸೊ ಅಂಥವ್ರು ಬಂದುಬಿಟ್ಟು ಈ ರುಟೀನನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡಿ ಏನು ರಿಸಲ್ಟ್ ಗೊತ್ತಾಗಿಲ್ಲ ಅಂತಂದರೆ ನೀವು ಸ್ಕಿನ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆನಾ. ಆ್ಯಂಡ್ ನೀವು ಮನೆ ಹೊರಗಡೆನೇ ಇರಲಿ ಮನೆ ಒಳಗಡೆನೇ ಇರಲಿ ಸನ್ಸ್ಕ್ರೀನ್ನ ಮಾತ್ರ ಸ್ಕಿಪ್ ಮಾಡದೆ ನೀವು ಯೂಸ್ ಮಾಡಬೇಕಾಗತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನಿಮ್ಮ ಸ್ಕಿನ್ ಇನ್ನೂ ವರ್ಸ್ಟ್ ಆಗುತ್ತೆ. ತುಂಬ ಜನಕ್ಕೆ ಗೊತ್ತೇ ಇರಲ್ಲ, ಜಸ್ಟ್ ನೈಟ್ ಈ ಕ್ರೀಮ್ನ ಯೂಸ್ ಮಾಡ್ತಾರೆ, ಮಾರ್ನಿಂಗ್ ಟೈಮಲ್ಲಿ ಏನೂ ಯೂಸ್ ಮಾಡಲ್ಲ, ಹಾಗೆ ಹೋಗ್ತಾರೆ ಬಿಸಿಲಿಗೆ. ಸೊ ಅವಾಗ ಇನ್ನೂ ಜಾಸ್ತಿ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಾಗೆ ನೀವು ಈ ಕ್ರೀಮನ್ನು ಬಂದುಬಿಟ್ಟು ಎಸ್ಟರಾಯ್ಡ್ಸ್ ಕ್ರೀಮ್ನ ಯೂಸ್ ಮಾಡ್ತಿರ್ತೀರಲ್ಲ, ಅದನ್ನು ನೀವು ನೈಟ್ ಟೈಮ್ನಲ್ಲಿ ಯೂಸ್ ಮಾಡ್ತಾಯಿದ್ರೆ, ಮಾರ್ನಿಂಗ್ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ರೆ ಪ್ಲೀಸ್ ಅದನ್ನು ಅವಾಯ್ಡ್ ಮಾಡಿ. ಮಾರ್ನಿಂಗ್ ಟೈಮ್ನಲ್ಲಿ ನೀವು ಆ ಥರ ಕ್ರೀಮ್ಸ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಇವಾಗ ನಾನು ಹೇಳಿರೋ ಸೊಲ್ಯೂಷನ್ ವರ್ಕ್ ಆಗಿರೋರು, ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಈ ರೂಟೀನ್ನ ಫಾಲೋ ಮಾಡಿ. ಅದಾದಮೇಲೆ ನೀವು ಒಂದು 3 to 4 months ಆದಮೇಲೆ ನೀವು ಸೇಫ್ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ನ ಯೂಸ್ ಮಾಡ್ಬೋದು. ಸೊ ಯಾವುದೆಲ್ಲ ಸೇಫ್ ಸ್ಕಿನ್ ವೈಟನಿಂಗ್ ಕ್ರೀಮ್ಸ್ ಇರುತ್ತೆ ಅದನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟನ್ನು. ಸೊ ನೀವು ಅಲ್ಲಿಂದ ಆ ಕ್ರೀಮನ್ನ ಪರ್ಚೇಸ್ ಮಾಡಿ ಅದನ್ನು ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಯಾವ ಥರದ ಸ್ಟೆರಾಯ್ಡ್ಸ್ ಇರಲ್ಲ, ಸೇಫ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಿಯಾಸಿನಮೈಡ್, ಅಲ್ಫಾ ಅಬ್ಯೂಟಿನ್, ಕೋಜಿಕ್ ಆ್ಯಸಿಡ್, ಗ್ಲೈಕಾಲಿಕ್ ಆ್ಯಸಿಡ್, ವಿಟಮಿನ್ ಸಿ, ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಹಾಗಾಗಿ ನಿಮಗೆ ಯಾವ ಥರದ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಯಾವ ಕ್ರೀಮ್ ಯಾವ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ಆ ಪ್ರಾಡಕ್ಟ್ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅದರ ಬಗ್ಗೆ ರಿವ್ಯೂಸ್ನ ಕೂಡ ಚೆಕ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ಇರುತ್ತೆ. ಸೊ ಒಂದ್ಸಲ ಅದನ್ನು ಚೆಕ್ ಮಾಡಿ ಆಮೇಲೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ಇಲ್ಲ ಅಂತ ಅಂದರೆ ನಿಮ್ಮ ಸ್ಕಿನ್ನನ್ನು ನೀವೇ ಡ್ಯಾಮೇಜ್ ಮಾಡ್ಕೋತೀರಾ.
ಐ ಹೋಪ್ ಇವತ್ತಿನ ವಿಡಿಯೋ ಅಂದರೆ ಈ ವಿಡಿಯೋ ಬಂದುಬಿಟ್ಟು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಇವಾಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರೆ ನನಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.